ಗೌರಿ ಮನದಲ್ಲಿ ಜಮೀನ್ದಾರನ ಭಯ ಇನ್ನೂ ಕಡಿಮೆಯಾಗಿರಲಿಲ್ಲ. ಅವಳು ಕಾಲೇಜ್ ಮುಗಿಸಿದಾಗಿನಿಂದ ಅವಳನ್ನು ನೋಡುತ್ತಿದ್ದ ಜಮೀನುದಾರ ಅವರಪ್ಪ ನಡೆಸುತ್ತಿದ್ದ ಹೋಟೆಲ್ಗೆ ಬರುತ್ತಿದ್ದ. ಅವನು ಕೇವಲ ಇವಳನ್ನು ನೋಡಲೆಂದೇ ಬರುತ್ತಿದ್ದ. ಆದರೆ ಗೌರಿಯ ಅಪ್ಪ ಅವನನ್ನು ಗೌರಿಯ ಹತ್ತಿರವೂ ಸುಳಿಯಲು ಬಿಡುತ್ತಿರಲಿಲ್ಲ. ಹಾಗಾಗಿ ಎಂದು ಗೌರಿಯ ಅಪ್ಪನ ಸಾವಾಯಿತೋ ಅಂದಿನಿಂದ ಅವನು ಗೌರಿಯ ಚಿಕ್ಕಮ್ಮನ ಹಿಂದೆ ಬಿದ್ದಿದ್ದ. ಮೊದಲೇ ಅತಿಲೋಕ ಸುಂದರಿಯಂತಿದ್ದ ಗೌರಿ. ಅವಳ ನಡೆ ನುಡಿಗಿಂತ ಅವಳ ಚಂದ ಜಮೀನುದಾರನನ್ನು ಸೆಳೆದಿತ್ತು. ಆದರೆ ಜಮೀನುದಾರ ಸ್ವತಃ ಒಳ್ಳೆಯವನಾಗಿರಲಿಲ್ಲ. ಹಾಗಾಗಿ ಗೌರಿಯ ಅಪ್ಪ ನಿರಾಕರಿಸುತ್ತಿದ್ದ. ಆದರೆ ಗೌರಿ ಜಮೀನುದಾರನನ್ನು ಸೆಳೆದಿದ್ದಳು. ಹಾಗಾಗಿ ಅವಳ ಚಿಕ್ಕಮ್ಮನಿಗೆ ಸ್ವಲ್ಪ ಜಮೀನನ್ನು ಮತ್ತು ಗೌರಿಯ ತಮ್ಮ ಗಣೇಶ್ನ ಹೆಸರಲ್ಲಿ ಮಾಡಿಸಿ ಅವಳ ತಂಗಿ ಗಂಗಾಳನ್ನು ಮದುವೆ ಮಾಡಿಸುವ ಸಾಕಷ್ಟು ಹಣ ನೀಡುವುದಾಗಿ ಹೇಳಿದ್ದ. ದುಡ್ಡಿನ ಆಸೆ ಮತ್ತು ಗೌರಿಯ ಮೇಲೆ ಪ್ರೀತಿ ಇಲ್ಲದಿರುವ ಕಾರಣ ಅವಳ ಚಿಕ್ಕಮ್ಮ ಇವನಿಗೆ ಸಪೋರ್ಟ್ ಮಾಡುತ್ತಿದ್ದಳು. ಜಮೀನುದಾರನ ಆಮಿಷಕ್ಕೆ ಬಿದ್ದು ಗೌರಿಯನ್ನು ಜಮೀನುದಾರನಿಗಾಗಿ ಮಾರಿದ್ದಳು ಅವಳ ಚಿಕ್ಕಮ್ಮ. ಗೌರಿಯನ್ನು ಒಲಿಸಿಕೊಳ್ಳಲು ಜಮೀನುದಾರ ಸಾಕಷ್ಟು ಪ್ರಯತ್ನಿಸುತ್ತಿದ್ದ. ಆದರೆ ಗೌರಿಗೆ ಅವನ ಟಚ್ ತುಂಬ ವಿಕೃತ ಎನಿಸುತ್ತಿತ್ತು. ಅಲ್ಲದೆ ಗೌರಿಯ ಸೋದರತ್ತೆ ಅದೇ ಊರಿನಲ್ಲಿದ್ದು ಅವಳು ಕೆಲವೊಮ್ಮೆ ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ಧಮಕಿ ಹಾಕಿ ಎದುರಿಸುತ್ತಿದ್ದಳು. ಇದರಿಂದ ಗೌರಿ ಚಿಕ್ಕಮ್ಮ ಎದುರುತ್ತಿದ್ದರು ಮತ್ತು ಸಂಚು ಹಾಕಿ ಗೌರಿಯ ಮದುವೆಯಾಗಲು ಅವಳನ್ನು ಒಪ್ಪಿಸಲು ಪ್ರಯತ್ನಿಸಿದರು. ಆದರೆ ಗೌರಿ ಇದಕ್ಕೆ ನಿರಾಕರಿಸಿದ್ದಳು. ಆದ್ದರಿಂದಲೇ ಇದೆಲ್ಲವೂ ಸರಿ ಹೋಗುತ್ತಿಲ್ಲ ಎಂದು ತಿಳಿದಾಗ ಅವಳನ್ನು ಚಿಕ್ಕಮ್ಮನೇ ನಂಬಿಸಿ ಅವಳನ್ನು ಜಮೀನುದಾರನಿಗೆ ಕಿಡ್ನಾಪ್ ಮಾಡಲು ಸಹಾಯ ಮಾಡಿದ್ದಳು. ಇಬ್ಬರೂ ಸೇರಿ ಅವಳಿಗೆ ಸುಳ್ಳು ಹೇಳಿ ಮತ್ತು ಬರೆಸಿ ಅವಳನ್ನು ಕಿಡ್ನಾಪ್ ಮಾಡಿದ್ದರು. ಜಮೀನುದಾರನ ಗಾಡಿ ಮಧ್ಯರಾತ್ರಿ ಹೋಗುತ್ತಿದ್ದನ್ನು ನೋಡಿದ ಅವಳ ಸೋದರತ್ತೆ ಅನುಮಾನಿಸಿ ಎಲ್ಲೋ ಸಿಕ್ಕಿದ್ದ ಸಿಟಿ ಪೊಲೀಸ್ ನಂಬರ್ ಪಡೆದು ಫೋನ್ ಮಾಡಿದ್ದಳು. ಹಾಗಾಗಿ ಅಂದು ಕಟುಕ ಜಮೀನ್ದಾರನ ಕೈಯಲ್ಲಿ ನರಳಬೇಕಿದ್ದ ಗೌರಿ ಗುಬ್ಬಚ್ಚಿಯಂತೆ ಶ್ರೀಕಾಂತ್ ಗೂಡು ಸೇರಿದ್ದಳು. ಗೌರಿ ಶ್ರೀಕಾಂತ್ ಮನೆಗೆ ಬಂದ ಮೇಲೆ ಅಜ್ಜಿ, ನಿಖಿಲ್ ಮತ್ತು ಹರ್ಷ ಇವರೊಡನೆ ತನ್ನ ಸಮಯ ಕಳೆಯಲು ಶುರು ಮಾಡಿದಾಗಿನಿಂದ ಅವಳು ಜಮೀನ್ದಾರನ ವಿಚಾರವಾಗಲಿ ಮತ್ತು ತನ್ನ ಹಳ್ಳಿಯ ವಿಚಾರವಾಗಲಿ ಮರೆತೇ ಬಿಟ್ಟಿದ್ದಳು. ಆದರೆ ಈಗ ಕಾಲೇಜ್ ಬಳಿ ಗೌರಿ ಜಮೀನ್ದಾರನನ್ನು ತುಂಬ ದಿನಗಳ ನಂತರ ನೋಡಿದಾಗಿನಿಂದ ಅವಳ ಮನಸ್ಸಿನಲ್ಲಿ ದಿಗಿಲು ಮೂಡಿತ್ತು. ಹಾಗಾಗಿ ಅವಳು ಅಲ್ಲಿ ಅವಳನ್ನು ಬಂದು ದುಡ್ಡು ನೀಡಿರುವುದಾಗಿ ಎಳೆದುಕೊಂಡು ಹೋಗುತ್ತಾನೋ, ಎಲ್ಲಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಮತ್ತೆ ಹಿಂಸೆ ಕೊಡುತ್ತಾನೋ ಎಂಬ ಭಯಕ್ಕೆ ಶ್ರೀಕಾಂತ್ಗೆ ಕಾಲ್ ಮಾಡಿದ್ದಳು. ಅವನು ಕೆಲಸದ ಬ್ಯುಸಿಯಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡದೆ ಬಂದ ಮೇಲೆಯೂ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ರೇಗಿದ್ದ. ಇದರಿಂದ ಗೌರಿಗೆ ಸಿಟ್ಟಿಗಿಂತ ಹೆಚ್ಚಾಗಿ ನೋವಾಗಿತ್ತು. ಗೌರಿಗೆ ಮಾಯವಾಗಿದ್ದಂತಹ ಜಮೀನ್ದಾರನ ಮೇಲಿನ ಭಯ ಈಗ ಮತ್ತೆ ಕಾಡತೊಡಗಿತು. ಆದರೆ ಶ್ರೀಕಾಂತ್ನ ಸಾನ್ನಿಧ್ಯ ಸ್ವಲ್ಪ ಮನಸ್ಸಿನಲ್ಲಿರುವ ನೋವನ್ನು ದೂರ ಮಾಡುತ್ತಿದೆ. ಹಾಗಾಗಿ ಅವಳು ಶ್ರೀಕಾಂತ್ನ ಬಾಹುವಿನಲ್ಲಿ ನೆಮ್ಮದಿಯ ನಿದ್ರೆ ಮಾಡಿದ್ದಳು. ಶ್ರೀಕಾಂತ್ ಅವಳನ್ನು ನೋಡುತ್ತಾ ತನ್ನ ಸ್ವಂತ ಶಿಸ್ತನ್ನು ಮರೆತಿರುವಂತೆ ನಡೆದುಕೊಳ್ಳುತ್ತಿದ್ದ. ಗೌರಿ ಈ ದಿನ ಪೂರ್ತಿ ಶ್ರೀಕಾಂತ್ಗೆ ಸೋತಿದ್ದಳು. ಅಲ್ಲದೆ ಅವಳ ಸೌಂದರ್ಯದ ಸಂಪೂರ್ಣ ಅಧಿಕಾರ ಶ್ರೀಕಾಂತ್ಗೆ ನೀಡಿದ್ದಳು. ಶ್ರೀಕಾಂತ್ ಎದ್ದವನು ಸಂಜೆ 6 ಗಂಟೆ ಆಗಿರುವುದನ್ನು ನೋಡಿ ವಾಶ್ರೂಮ್ ಕಡೆ ನಡೆದನು. ಫ್ರೆಶ್ ಆಗಿ ಗೌರಿಯನ್ನು ಎಬ್ಬಿಸಿದ. ಆಲಸ್ಯದಲ್ಲಿಯೇ ಕಣ್ತೆರೆದ ಗೌರಿ ಏನು ಎಂದಳು ಸಿಟ್ಟಿನಿಂದ. ತನ್ನ ಮೊಬೈಲ್ ಸ್ಕ್ರೀನ್ ತೆರೆದು ಟೈಮ್ ತೋರಿಸಿದ. ಶ್ರೀಕಾಂತ್ ಟೈಮ್ ನೋಡಿದ ಕೂಡಲೇ ತಟ್ಟನೆ ಎದ್ದ ಗೌರಿ ಎದ್ದೇಳಲು ನೋಡಿದರೆ ದೇಹದ ಮೂಳೆಗಳೆಲ್ಲವೂ ತಮ್ಮ ನೋವು ಹೇಳಿಕೊಂಡಂತೆಯೇ ಅನಿಸುತ್ತಿತ್ತು. ಹಿಂದೆ ತಿರುಗಿ ಶ್ರೀಕಾಂತ್ ನೋಡಿ ನೀವು ಎನ್ನುತ್ತಾ ವಾಶ್ರೂಮ್ ಕಡೆ ನಡೆದಳು. ಅಲ್ಲಿಂದ ಬಂದವಳೆ ರೂಮ್ನಿಂದ ಆಚೆ ಹೋಗಲು ಆಗದೆ, ರೂಮ್ನಲ್ಲಿ ಇರಲು ಆಗದೆ, ಮನಸ್ಸಿನಲ್ಲಿ ಒಂಥರ ಮುಜುಗರದ ವಾತಾವರಣ ಅವಳ ಮನಸ್ಸಿನಲ್ಲಿ ಒದ್ದಾಡುತ್ತಿತ್ತು. ಅವಳಿಗೆ ಶ್ರೀಕಾಂತ್ಗೆ 4 ಬಾರಿಸುವ ಮನಸ್ಸು. ಆದರೂ ಇನ್ನೂ ಅಷ್ಟ ಧೈರ್ಯ ಸಾಲದಾಗಿತ್ತು. ಹಾಗಾಗಿ ಒಂದು ಸಿಟ್ಟು ಭರಿತ ನೋಟದಲ್ಲಿ ಅವನನ್ನು ನೋಡಿ ನೀವಂತೂ ಹುಟ್ಟು ಪೋಲಿ, ಹೇಳಕ್ ಮಾತ್ರ ಪೊಲೀಸ್ ಅಷ್ಟೇ, ಹೊರಗಿನವರ ಏನಾದ್ರು ಗುರ್ರ್ ಅಂತಿರ್ತೀರಾ, ಎಲ್ಲಿ ನೋಡಿದ್ರೆ ಬರೀ ಪೋಲಿ ಆಟಗಳೇ ಎನ್ನುವಾಗ ಅವಳನ್ನು ನೋಡಿದ ಶ್ರೀಕಾಂತ್ ನಿನ್ನ ಬಿಟ್ಟು ಬೇರೆ ಯಾರ ಜೊತೆ ತುಂಟಾಟ ಆಡೋಕ್ಕಾಗುತ್ತೆ ಎನ್ನುತ್ತಾ ಕಣ್ಣುಬ್ಬು ಆಡಿಸಿದ. ಸಿಟ್ಟು ಬಂದಂತೆ ಗೌರಿ ಆಚೆ ನಡೆದಳು. ಜ್ವರ ಮತ್ತು ಶ್ರೀಕಾಂತ್ನ
ಸಾನ್ನಿಧ್ಯದಿಂದ ಮಧ್ಯಾಹ್ನದ ಊಟ ಸಹ ಮರೆತಿದ್ದಳು ಗೌರಿ. ಅಡುಗೆ ಮನೆಗೆ ಹೋಗಿ ಹೊಟ್ಟೆ ಹಸುವಿನಿಂದ ಊಟ ಮಾಡಿ ನಂತರ ನಿಖಿಲ್, ಹರ್ಷ ಮತ್ತು ಅಜ್ಜಿ ರುಕ್ಕು ಜೊತೆ ಸ್ವಲ್ಪ ಸಮಯ ಕಳೆದಳು. ಶ್ರೀಕಾಂತ್ ಕೂಡ ಅವರ ಬಳಿಯೇ ಕುಳಿತು ಅವರ ಮಾತು ಮತ್ತು ಹರಟೆಗಳನ್ನು ಕೇಳಿಸಿಕೊಳ್ಳುತ್ತಾ ತಾನು ಸ್ವಲ್ಪ ನಗುತ್ತಾ ಸಮಯ ಕಳೆದರು. ಆದರೆ ಶ್ರೀಕಾಂತ್ ಮುಖದಲ್ಲಿ ಮಾತ್ರ ಅದೇ ಮೊದಲ ಗಾಂಭೀರ್ಯದಲ್ಲಿ ಕೇಳಿಸಿಕೊಳ್ಳುತ್ತಿದ್ದಂತೆ ಕಾಣಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ತನ್ನ ಫ್ರೆಂಡ್ ದಿಯಾಗೆ ಕಾಲ್ ಮಾಡಿದ ಗೌರಿ, ದಿಯಾ, ಇಂದು ನನಗೆ ಹುಷಾರಿಲ್ಲ ಕಣೆ, ಹಾಗಾಗಿ ಕಾಲೇಜ್ಗೆ ಬರೋಕ್ಕಾಗಲಿಲ್ಲ. ಪ್ಲೀಸ್ ಇವತ್ತಿನ ನೋಟ್ಸ್ ಮತ್ತು ಕ್ಲಾಸ್ ಡೀಟೇಲ್ಸ್ ಕೊಡು ಎನ್ನುವಾಗ, ಇವತ್ತು ಏನು ಕ್ಲಾಸ್ ತಗೊಂಡೇ ಇಲ್ಲ ಗೌರಿ, ಆ್ಯನ್ಯುವಲ್ ಪ್ರೋಗ್ರಾಮ್ ಇದೆಯಂತೆ, ಸೊ ಅದರ ಬಗ್ಗೆ ಮೆಮೊ ಕೊಟ್ಟರು. ಇನ್ನು 1 ಮಂತ್ ಇದೆಯಂತೆ, ಆದರೆ ಎಲ್ಲ ಎವ್ರಿ ಸ್ಯಾಟರ್ಡೇ ಒಂದೊಂದು ಕಾಂಪಿಟೇಷನ್ ಮಾಡ್ತಾರಂತೆ ಡಿಯರ್, ಹಾಗಾಗಿ ಮೆಮೊ ಕೊಟ್ಟರು. ಕುಕಿಂಗ್ ಕಾಂಪಿಟೇಷನ್, ರ್ಯಾಂಪ್ ವಾಕ್ ಇದೆಯಂತೆ, ಪಿಕ್ ಆ್ಯಂಡ್ ಸ್ಪೀಕ್ ಇದೆಯಂತೆ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್, ಡ್ರಾಯಿಂಗ್ ಕಾಂಪಿಟೇಷನ್, ಇನ್ನೂ ಸುಮಾರು ಹೇಳಿದ್ರು. ಹಾಗಾಗಿ ಎಲ್ಲರೂ ಬ್ಯುಸಿ ಇದ್ದರು ಕಣೆ. ಎಲ್ಲರೂ ಆ್ಯನ್ಯುವಲ್ ಡೇಗಿಂತ ಈ ಕಾಂಪಿಟೇಷನ್ಗೆ ಪ್ಲ್ಯಾನ್ ಮಾಡ್ತಾಯಿದ್ರು. ಒಂದು ಕ್ಲಾಸ್ ನಡೀಲೇ ಇಲ್ಲ, ಡೋಂಟ್ ವರಿ ಎನ್ನುತ್ತಾ ಕಾಲ್ ಕಟ್ ಮಾಡಿದಳು. ಅವಳ ಮಾತು ಕೇಳುತ್ತಿದ್ದ ಶ್ರೀಕಾಂತ್ ಗೌರಿ ಬಳಿ ಬಂದು, ನೀವ್ಯಾವುದರಲ್ಲಿ ಕಾಂಪಿಟೇಷನ್ ಮಾಡ್ತೀರಾ ಎಂದನು. ಗೌರಿಯ ಮನಸ್ಸಿನಲ್ಲಿಯೂ ಇನ್ನೂ ಈ ಕಾಂಪಿಟೇಷನ್ಗಳ ಬಗ್ಗೆ ಸ್ಪಷ್ಟತೆ ಸಿಕ್ಕಿರಲಿಲ್ಲ. ಅವಳು ಕಾಂಪಿಟೇಷನ್ಗಳ ಬಗ್ಗೆ ಮತ್ತು ದಿಯಾ ಹೇಳಿದ ವಿಚಾರಗಳ ಬಗ್ಗೆ ಯೋಚಿಸುತ್ತಲೇ ಶ್ರೀಕಾಂತ್ಗೆ ನಾನಾ ಎಂದು ಮುಖ ಮಾಡಿದಳು. ಶ್ರೀಕಾಂತ್, ಹಾಂ ನೀನೇ, ಯಾಕೆ ನೀನು ಆ ಕಾಲೇಜಲ್ಲಿಲ್ವಾ ಎಂದಾಗ ಉದಾಸ ಮುಖ ಮಾಡಿದ ಗೌರಿ, ನಾನ್ಯಾವುದನ್ನು ಮಾಡಲ್ಲಪ್ಪ, ಅದು ಅಷ್ಟು ದೊಡ್ಡ ಕಾಲೇಜು, ನನಗೆ ಯಾವುದೂ ಸೂಟ್ ಆಗಲ್ಲ ಎನ್ನುತ್ತಾಳೆ. ಅವಳನ್ನು ತನ್ನ ಸನಿಹ ಎಳೆದ ಶ್ರೀಕಾಂತ್, ಯಾಕೆ, ಕಾಲೇಜ್ ದೊಡ್ಡದೇ, ಆದರೆ ಅಲ್ಲಿ ಇರೋರೆಲ್ಲ ನಿನ್ನ ವಯಸ್ಸಿನವರೇ ಅಲ್ವಾ, ಎಲ್ಲರೂ ಏನಾದರೂ ಇವಾಗಲೇ ಯಾವುದಾದ್ರೂ ದೊಡ್ಡ ಕಾಂಪಿಟೇಷನ್ನಲ್ಲಿ ಗೆದ್ದು ನಿನ್ನ ಮುಂದೆ ಬಂದು ನಿಂತಿದ್ದಾರಾ, ಇಲ್ಲ ತಾನೇ, ಏನೋ 1-2 ವರ್ಷ ದೊಡ್ಡವರು ಅಷ್ಟೇ. ನನಗೆ ಕಾಲೇಜ್ ದೊಡ್ಡದು ಚಿಕ್ಕದು ಅನ್ನೋದು ವಿಚಾರವಾಗಬಾರದು, ಏನಿದ್ದರೂ ನಿನಗೆ ನೀನು ಯಾವ ವಿಚಾರದಲ್ಲಿ ಎಷ್ಟು ಪಕ್ವವಾಗಿದ್ದೀಯಾ ಎಂಬುದು ಅಷ್ಟೇ ಮುಖ್ಯ. ನಿನಗೆ ಯಾವುದು ವಿಚಾರದಲ್ಲಿ ಇಂಟ್ರೆಸ್ಟ್ ಇದ್ದರೆ ಹೇಳು, ಏನೂ ಯೋಚಿಸದೆ ನಿನ್ನ ಹೆಸರು ನೀಡು, ನನ್ನ ಕಡೆಯಿಂದ ಯಾವುದೇ ಅಭ್ಯಂತರವಿಲ್ಲ ಮತ್ತು ನಾನು ನಿನಗೆ ಯಾವತ್ತೂ ಸಪೋರ್ಟ್ ಮಾಡ್ತೀನಿ ಎನ್ನುವಾಗ ಅವನನ್ನು ಹೊರಗೆ ಅಳುವ ಗೌರಿ, ಆದರೂ ನೀವು ತುಂಬ ಒಳ್ಳೆಯವರು ಎನ್ನುತ್ತಾಳೆ. ಅದರಲ್ಲೇನಿದೆ ಒಳ್ಳೆತನ, ಇದು ನನ್ನ ಕರ್ತವ್ಯ ಎಂದ ಶ್ರೀಕಾಂತ್. ಒಬ್ಬ ವಿವಾಹಿತ ಗಂಡ ತನ್ನ ಹೆಂಡತಿಯ ದೇಹ ಸಾನ್ನಿಧ್ಯ ಬಯಸುವನೋ ಅದು ಹೇಗೆ ಅವನ ಹಕ್ಕಾಗುತ್ತದೆ ಎಂದು ಅವನು ಮಂಡಿಸುತ್ತಾನೋ ಅದೇ ರೀತಿ ಆ ಹೆಣ್ಣಿನ ಕನಸಿಗೆ ಮತ್ತು ಅವಳ ಆಸೆಗಳಿಗೆ ತನ್ನ ಶಕ್ತಿ ಮೀರಿ ಬೆಂಬಲ ನೀಡುವುದು ಸಹ ಅವನ ಕರ್ತವ್ಯ ಆಗಿರುತ್ತದೆ. ಅದು ನಾನೊಬ್ಬನು ಮಾತ್ರವಲ್ಲ, ಪ್ರತಿಯೊಬ್ಬ ಗಂಡಸಿಗೂ ಇದು ಅವನ ಕರ್ತವ್ಯ, ಅವನ ಹೆಂಡತಿಯ ಆಸೆ ಕನಸುಗಳಿಗೆ ಹೆಗಲಾಗುವುದು. ಒಬ್ಬ ಹೆಣ್ಣು ಕೇವಲ ತನ್ನ ತಾಳಿ ಸಂಬಂಧದ ಕಾಪಾಡಿಕೊಳ್ಳಲು ಎಷ್ಟೆಲ್ಲ ಸಹಿಸಿಕೊಳ್ಳುತ್ತಾಳೆ ಹೇಳು, ತನ್ನನ್ನೇ ತಾನು ಅರ್ಪಿಸಿಕೊಳ್ಳುತ್ತಾಳೆ, ಇಡೀ ಮನೆಗೆ, ತನ್ನ ಗಂಡನಿಗೆ, ಮುಂದೆ ಮಕ್ಕಳಿಗೆ. ನಿನ್ನಂಥ ಅದೆಷ್ಟೋ ಹೆಣ್ಣು ಮಕ್ಕಳು ತನ್ನ ಪರಿವಾರವನ್ನು ಮರೆತು ಗಂಡನ ಮನೆಗಾಗಿ ದುಡಿಯುತ್ತಲೇ ಅವಳಿಗಾಗಿ ಎಷ್ಟು ಮಾಡದಿದ್ದರೂ ಗಂಡ ಎನ್ನಿಸಿಕೊಳ್ಳಲು ನಾವು ಅರ್ಹರೇ ಆಗಿರುವುದಿಲ್ಲ. ಅವಳನ್ನು ಅವಳ ಬಗ್ಗೆ ಎಂದಿಗೂ ಯೋಚಿಸುವುದಿಲ್ಲ. ಅವಳು ಕೇವಲ ತನ್ನ ಗಂಡ ಪರಿವಾರಕ್ಕಾಗಿಯೇ ದಿನವಿಡೀ ದುಡಿಯುತ್ತಾಳೆ ಎಂದು ಅವಳ ಹಣೆಗೆ ಮುತ್ತಿಟ್ಟನು. ಈ ಮಾತು ಕೇಳಿ ಗೌರಿ ತನ್ನ ಕನಸಿನ ಮೇಲೆ ಆಸೆ ಮೂಡಿದಂತೆ ಅವಳ ಮುಖದಲ್ಲಿ ಒಂದು ಮಂದಹಾಸ ಮೂಡಿತು. ಈ ಕಡೆ ಚೈತ್ರ ತನ್ನ ಚಿಕ್ಕಮ್ಮನ ಊರಿನಿಂದ ಬಂದಿದ್ದಳು. ಅವಳಿಗೆ ಎಷ್ಟು ಬೇಗ ಶ್ರೀಕಾಂತ್ ನೋಡುತ್ತೇನೋ, ಅವನು ನೀಡುವ ಸರ್ಪ್ರೈಸ್ ನೋಡುತ್ತೇನೋ ಎನ್ನುವ ಆಸೆ ಮೂಡಿತ್ತು. ಆದರೆ ಅವನ ಮನೆಗೆ ಹೋಗಲು ಅವಳಿಗೆ ಧೈರ್ಯ ಇರಲಿಲ್ಲ. ಎಲ್ಲಿ ಅವನು ನನ್ನನ್ನು ಪ್ರೀತಿಸುತ್ತೀನಿ ಎಂದು ಹೇಳುವ ಮುಂಚೆಯೇ ಆ ಮುದುಕಿ ನಾನು ಅವಳೊಡನೆ ನಡೆದುಕೊಂಡಿದ್ದನ್ನು ಹೇಳಿ ನನ್ನ ಪ್ರೀತಿಗೆ ಕಲ್ಲು ಹಾಕುತ್ತಾಳೋ ಮತ್ತು ಶಾಶ್ವತವಾಗಿ ನನ್ನಿಂದ ಶ್ರೀಕಾಂತ್ ದೂರ ಉಳಿಯುತ್ತಾನೋ ಎಂಬ ಭಯ ಅವಳನ್ನು ಕಾಡುತ್ತಿತ್ತು. ಆದರೆ ಶ್ರೀಕಾಂತ್ ಕೊಡುವ ಸರ್ಪ್ರೈಸ್ ಏನಿರಬಹುದು, ಅವನು ಪಕ್ಕಾ ಈ ಬಾರಿ ಅವನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾನೆ ಎಂದು ಅವಳು ಬಯಸುತ್ತಿದ್ದಳು. ಆದರೆ ಅವಳಿಗೇನು ಗೊತ್ತು, ಶ್ರೀಕಾಂತ್ ಕೊಡುವ ಸರ್ಪ್ರೈಸ್ ಅವಳ ಪ್ರೀತಿಗೆ ಕಲ್ಲು ಹಾಕುವಂತಿತ್ತು ಎಂದು ಇವಳಿಗೆ ತಿಳಿದೇ ಇರಲಿಲ್ಲ. ಇಷ್ಟೆಲ್ಲ ತಲೆಯಲ್ಲಿ ಯೋಚಿಸುವಷ್ಟು
ಅವಳ ಮನಸ್ಸು ಮುಂದುವರೆದಿಲ್ಲ. ಅವಳಿಗೆ ಇನ್ನೂ ಅನ್ನಿಸುತ್ತಿರುತ್ತದೆ, ಶ್ರೀಕಾಂತ್ ಜೀವನದಲ್ಲಿ ಇರುವುದು ನಾನೊಬ್ಬಳೇ ಹುಡುಗಿ, ಹಾಗಾಗಿ ಅವನನ್ನು ನನ್ನನ್ನೇ ಪ್ರೀತಿಸುತ್ತಾನೆ ಎನ್ನುತ್ತಾ ಯೋಚಿಸಿ ಒಂದಿಷ್ಟು ಕೆಂಪು ಗುಲಾಬಿ ಹೂವಿನ ಬೊಕ್ಕೆಗಳನ್ನು ತನ್ನ ಕಾರ್ನಲ್ಲಿ ತುಂಬಿಸಿ ಅವನ ಸ್ಟೇಷನ್ ಕಡೆ ನಡೆದಳು. ಅವಳ ಮನಸ್ಸಿನ ತುಂಬೆಲ್ಲ, ಇಂದು ಶ್ರೀಕಾಂತ್ ನನ್ನನ್ನು ಒಪ್ಪುತ್ತಾನೆ, ನಾನು ಮತ್ತು ಶ್ರೀಕಾಂತ್ ಇನ್ನು ಮುಂದೆ ಪ್ರೇಮಗೀತೆಗಳನ್ನು ಹಾಡಬಹುದು, ನಮ್ಮ ಮದುವೆ ಪಕ್ಕ ಎಂದು ಅವಳು ಬಯಸುತ್ತಿದ್ದಳು. ಸ್ಟೇಷನ್ಗೆ ಬಂದವಳೆ ಕಾನಿಸ್ಟೇಬಲ್ ಒಬ್ಬರನ್ನು ಕರೆದು, ಅವಳು ಎಲ್ಲಿ ನಿಮ್ಮ ಸರ್ ಎಂದಾಗ ಆ ಕಡೆಯಿಂದ ವ್ಯಕ್ತಿ ಶ್ರೀಕಾಂತ್ ಸರ್ರಾ ಎನ್ನುವಾಗ ಸಿಟ್ಟಿನಿಂದ, ಹಾಂ ಇನ್ಯಾರು ಇಲ್ಲಿ, ಅವರೇ ತಾನೇ ನಿಮ್ಮ ಸರ್ ಎನ್ನುತ್ತಾಳೆ. ಅದಕ್ಕೆ ಆ ವ್ಯಕ್ತಿ, ಇವತ್ತು ಅವರು ಲೀವ್ ತಗೊಂಡಿದ್ದಾರೆ, ನಿಮಗೆ ಹೇಳಿಲ್ವಾ ಎನ್ನುತ್ತಾನೆ. ಚೈತ್ರ ಸಿಟ್ಟಿನಿಂದ, ಲೀವಾ, ಯಾಕೆ ಎನ್ನುವಳು. ಅದಕ್ಕೆ ಆ ವ್ಯಕ್ತಿ, ಗೊತ್ತಿಲ್ಲ, ಅವರು ಯಾಕೆ ಲೀವ್ ಹಾಕಿದ್ದಾರೆ ಅಂತ ನಮಗೇನು ಗೊತ್ತಿರುತ್ತೆ, ಬಟ್ ಏನೋ ಪರ್ಸ್ನಲ್ ರೀಸನ್ ಇರಬಹುದು ಎನ್ನುತ್ತಾ ತನ್ನ ಪಾಡಿಗೆ ತಾನು ಹೊರಟನು. ಅವನು ತನ್ನ ಪಾಡಿಗೆ ತನ್ನಾಗೆ ಹೊರಟ ಸಿಟ್ಟಿನಲ್ಲಿ ಮತ್ತು ಶ್ರೀಕಾಂತ್ ಸಿಗಲಿಲ್ಲವೆಂಬ ನಿರಾಸೆಯಲ್ಲಿ ಕೈಯಲ್ಲಿ ಹಿಡಿದಿದ್ದ ಒಂದು ಗುಲಾಬಿಯನ್ನು ಕಿವುಚುತ್ತಾ, ಆ ಮುದುಕಿಗೆ ಎಲ್ಲೋ ಮತ್ತೆ ಹುಷಾರಿಲ್ವೇನೋ, ಅವಮ್ಮ ಬರೀ ನನ್ನ ಪ್ರೀತಿಗೆ ಯಾವಾಗಲೂ ಅಡ್ಗಾಲು ಹಾಕಿರ್ತಾನೇ ಇರ್ತಾಳೆ, ಥೂ ಆ ಮುದುಕಿ ನನ್ನ ಮತ್ತು ಶ್ರೀಕಾಂತ್ ಮಧ್ಯೆ ಯಾವಾಗ ದೂರ ಹೋಗ್ತಾಳೋ, ಯಾವಾಗ ಅವಳು ಸ್ವರ್ಗ ಸೇರ್ತಾಳೋ ಗೊತ್ತಿಲ್ಲ, ಸ್ವರ್ಗ ಅಂತೂ ಸೇರಲ್ಲ, ಅವಳು ನನ್ನ ಪ್ರೀತಿಗೆ ಕಲ್ಲು ಹಾಕಿದ್ದಾಳೆ ಎಂದುಕೊಳ್ಳುತ್ತಾ ಸ್ಟೇಷನ್ನಿಂದ ಆಚೆ ನಡೆದಳು. ಅವಳಿಗೆ ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲ ಶ್ರೀಕಾಂತ್ ಏನಕ್ಕೆ ರಜಾ ಹಾಕಿದ್ದಾನೆ ಎಂದು. ಆದರೆ ಅವಳು ಯೋಚಿಸುತ್ತಾಳೆ, ಈ ಸಂದರ್ಭದಲ್ಲಿ ಅವನು ಅಜ್ಜಿಯ ಆರೋಗ್ಯದ ಕುರಿತು ಹಾಸ್ಪಿಟಲ್ ಚೆಕಪ್ಗೋಸ್ಕರ ರಜಾ ಹಾಕಿರಬಹುದೆಂದು. ಮುಂದೆ ಏನಾಗಬಹುದು? ಚೈತ್ರಾಗೆ ಗೌರಿ ಮತ್ತು ಶ್ರೀಕಾಂತ್ನ ನಡುವೆ ಮದುವೆ ನಡೆದಿರುವುದು ತಿಳಿದರೆ ಅವಳ ರಿಯಾಕ್ಷನ್ ಹೇಗಿರಬಹುದು? ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.